ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ನಮ್ಮ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ನನ್ನ ರಾಮಾಯಣ ಜರ್ನಿಯಲ್ಲಿ ನೀವು ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಹಾಗೆ ರಾಮನ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕೇಳಿದ್ವಿ, ದಶರಥ ಸುಮಂತ್ರನಿಗೆ ಮತ್ತೆ ಬೇರೆಲ್ಲ ಅಲ್ಲಿರುವಂತ ಮಂತ್ರಿಗಳಿಗೆ ಆದೇಶ ಮಾಡ್ತಾನೆ, ಸೀತೆಗೆ 14 ವರ್ಷಕ್ಕಾಗುವಷ್ಟು ವಜ್ರ ವೈಡೂರ್ಯಗಳು ಅಂದ್ರೆ ಏನೇನ್ ಆಭರಣಗಳ ತೊಡ್ತಿರ್ತಾಳೆ, ಹಾಗೆ ಅವಳು ಉಡುವಂತ ಬಟ್ಟೆಗಳು, ಯಾವ ರೀತಿ ಬಟ್ಟೆ ತೊಡ್ತಾಳೆ, ಅವಳಿಗೆ ಯಾವ್ದು ಕೊರತೆ ಆಗದೆ 14 ವರ್ಷ ಯಾವುದೇ ರೀತಿ ಅಲಂಕಾರಕ್ಕೆ ಅಥವಾ ಅವಳು ಉಡುಗೆ ತೊಡುಗೆಗೆ ಯಾವ್ದು ಕೊರತೆ ಆಗದೆ ಇರುವಷ್ಟು ಅವಳಿಗೆ ಬಟ್ಟೆನ ಆಭರಣಗಳನ್ನ ಅವಳ ಜೊತೆ ಕಳಿಸ್ಕೊಡಿ ಅಂತ. ಸೊ ಈ ರೀತಿ ದಶರಥ ಆಜ್ಞೆ ಮಾಡಿದ ತಕ್ಷಣ ರಾಮಚಂದ್ರ ಹೋಗಕ್ಕೆ ರೆಡಿಯಾಗಿ ತಂದೆಗೆ ಅಂದ್ರೆ ದಶರಥನ್ಗೆ ಪ್ರದಕ್ಷಿಣೆ ಮಾಡಿ ಪ್ರಣಾಮಗಳನ್ನ ಸಲ್ಲಿಸಿ ಅನುಮತಿ ಕೇಳ್ತಾರೆ. ಆದ್ರೆ ದಶರಥನ್ಗೆ ಇನ್ನೂ ಆ ಬೇಜಾರ್ ಹಾಗೇ ಇರತ್ತೆ. ದಶರಥ ಹೇಳ್ತಾನೆ, ನಾನ್ ಏನು ಪಾಪಿನೇ ಇರ್ಬೇಕು, ಯಾವಾಗ ರಾಮ ಕಾಡಿಗೆ ಹೋಗ್ತಿದ್ದಾನೆ, ವನವಾಸಕ್ಕೆ ಹೋಗ್ತಿದ್ದಾನೆ ಅಂತ ಕೇಳಿದ ತಕ್ಷಣನೇ ನನ್ನ ಎದೆ ಒಡೆದು ನಾನ್ ಸತ್ತೋಗ್ಬೇಕಿತ್ತು. ಆದ್ರೆ ನಾನು ದೊಡ್ಡ ಪಾಪಿನೇ ಇರ್ಬೇಕು, ನರ್ಕಕ್ಕೆ ಹೋಗ್ಬೋದೇನೋ ನಾನು. ನನ್ನ ಮಗ ನನ್ ಮುಂದೆನೆ ಕಾಡಿಗೆ ಹೋಗ್ತಿದ್ದಾನೆ ಅನ್ನೋ ವಿಷಯ ಕೇಳಿನು ಇನ್ನೂ ಗಟ್ಟಿಯಾಗಿ ಕೂತಿದ್ದೇನಲ್ಲ, ನನ್ ಮನಸ್ಸು ಎಷ್ಟು ಕಲ್ಲು ಬಂಡೆ ತರ ಇರ್ಬೋದು ಅಂತ ಅವನನ್ನ ದಶರಥನ ತನ್ನನ್ ತಾನೇ ನಿಂದಿಸ್ಕೋತಿರ್ತಾನೆ. ದುಃಖ ತಡೆಯಕ್ ಆಗ್ತಿರಲ್ಲ, ಆದ್ರೂನು ಹೋಗ್ಲೇಬೇಕು ಅನ್ನೋದು ಒಂದಿರತ್ತಲ್ಲ. ಸೊ ದಶರಥ ಹೇಳ್ತಾನೆ, ಹೋಗಿ ಬಾ, 14 ವರ್ಷ ಆದಷ್ಟು ಬೇಗ ಮುಗಿಲಿ. ಏನು ನೀನ್ ಕಾಡಿಗೇನು ವನವಾಸಕ್ಕೇನ್ ಹೋಗ್ತಿದ್ಯಲ್ಲ, ಆ ವನ, ಅಲ್ಲಿರುವಂತ ಪಕ್ಷಿಗಳು ಅಥವಾ ಅಲ್ಲಿರುವಂತ ಪ್ರಾಣಿಗಳು, ನದಿ ಸರೋವರಗಳು ಅವೆಲ್ಲವೂ ನಂಗಿಂತ ಹೆಚ್ಚಾಗಿ ಪುಣ್ಯ ಮಾಡಿದ್ವು ಅನ್ಸತ್ತೆ. ಅಂದ್ರೆ ನೀನ್ ಅಲ್ಲಿ ಪಾದ ಸ್ಪರ್ಶ ಮಾಡ್ತೀಯ ಅಥವಾ ಅಲ್ಲಿ ಅವ್ರ ಮಧ್ಯೆ ಇರ್ತೀಯ ಅಂತ ಅಂದ್ರೆ ನಾನ್ ಪಾಪಿ ಇರ್ಬೇಕು, ಅಲ್ಲಿರೋರೆಲ್ಲ ಪುಣ್ಯವಂತರು ಇರ್ಬೇಕು ಅಂತ. ಸೊ ಈ ರೀತಿ ಎಲ್ಲ ದಶರಥ ಹೇಳ್ತಿರ್ತಾನೆ. ಹಾಗೆ ಸೀತೆನು ಎಲ್ಲರಿಗೂ ಪ್ರದಕ್ಷಿಣೆ ಮಾಡಿ ಅಂದ್ರೆ ಅತ್ತೆ ಮಾವಂಗೆಲ್ಲ ಪ್ರದಕ್ಷಿಣೆ ಮಾಡಿ ನಮಸ್ಕಾರಗಳನ್ನ ಮಾಡ್ತಾಳೆ. ಕೌಸಲ್ಯೆ ಸೀತೆ ನಿರ್ಧಾರದಿಂದ ತುಂಬಾ ಸಂತೋಷ ಪಟ್ಟಿರ್ತಾಳೆ. ಅಂದ್ರೆ ಬೇರೆ ಯಾವ ಹೆಣ್ಣಾದ್ರೂನು, ಇವಾಗ ಹೆಣ್ಮಕ್ಳು ಯೂಶ್ವಲಿ ಚಂಚಲ ಸ್ವಭಾವ ಇರೋರು. ಅದೇ ಹೇಳ್ತಾರಲ್ಲ, ಮೀನಿನ ಹೆಜ್ಜೆ ಬೇಕಿದ್ರು ಕಂಡು ಹಿಡಿಬಹುದು, ಹೆಣ್ಣಿನ ಮನ್ಸಲ್ಲಿರೋ ಆಸೆನ ಅಥವಾ ಹೆಣ್ಣಿನ ಹೆಜ್ಜೆನ ಕಂಡು ಹಿಡಿಯಕ್ ಆಗಲ್ಲ ಅಂತ. ಅಷ್ಟು ಚಂಚಲ ಸ್ವಭಾವದವ್ರು ಇರ್ತಾರೆ ಹೆಣ್ಮಕ್ಳು. ಕಷ್ಟ ಅಂದ್ರೆ ಬೇಡಪ್ಪ ಅಂತ ದೂರ ಹೋಗೋರು ಇರ್ತಾರೆ. ಆದ್ರೂ ನೀನು ನಿನ್ನ ಪತಿನ ಹಿಂಬಾಲಿಸ್ಕೊಂಡು ವನವಾಸಕ್ಕೆ ಹೋಗ್ತೀನಿ, ಕಾಡಿಗೆ ಹೋಗ್ತೀನಿ, ಅಲ್ಲಿ ನಿನ್ನ ಪತಿಯ ಸೇವೆ ಮಾಡ್ತೀನಿ ಅಂತ ನೀನ್ ಹೇಳಿದ್ದು ನಂಗೆ ತುಂಬಾ ನೆಮ್ಮದಿ. ಅಂದ್ರೆ ನಾನಿಲ್ಲ ಅಂದ್ರೂ, ತಾಯಿ ಇಲ್ಲ ಅಂದ್ರೂ ಹೆಂಡ್ತಿನಾದ್ರೂ ತನ್ನ ಪತಿನ ಅಂದ್ರೆ ನನ್ ಮಗನ ಚೆನ್ನಾಗಿ ನೋಡ್ಕೋತಾಳೆ ಅನ್ನೋ ನಂಬಿಕೆ ಇದೆ, ನಿನಗೆಲ್ಲಾ ಒಳ್ಳೇದಾಗ್ಲಿ ಅಂತ ಪ್ರೀತಿಯಿಂದ ಸೀತೆನ ಅಪ್ಕೋತಾರೆ. ಹಾಗೆ ಸೀತೆ ಹೇಳ್ತಾಳೆ, ಅಂದ್ರೆ ನಮ್ಗೆ ಹೆಣ್ಮಕ್ಳಿಗೆ ಪತಿನೇ ಸರ್ವಸ್ವ ಅನ್ನೋ ರೀತಿಯಲ್ಲಿ ಹೇಳ್ತಾಳೆ. ಅದ್ ನಿಜ ಆಕ್ಚುಲಿ. ಇವಾಗ ಅವಳು ಯಾವ ರೀತಿ ಹೇಳ್ತಾಳೆ ಅಂದ್ರೆ, 100 ಜನ ಮಕ್ಳಿದ್ರುನು ಕಡೆ ಕಾಲದಲ್ಲಿ ಅಂದ್ರೆ ಕೊನೆ ಟೈಮಲ್ಲಿ ಅವ್ರು ನೋಡ್ಕೋತಾರೋ ನೋಡ್ಕೊಳಲ್ವೋ ಅನ್ನೋದು ಒಂದ್ ಆತಂಕ ಇರತ್ತೆ. ಅಥವಾ ತಂದೆ ತಾಯಿಗಳು ನೋಡ್ಕೋತಾರೋ ಇಲ್ವೋ ಅಂತ. ತಂದೆ ತಾಯಿಗಳಿಗೆ ನಮ್ಗಿಂತ ಹೆಚ್ಚಿಗೆ ವಯಸ್ಸಾಗಿರುತ್ತೆ, ಹಾಗಾಗಿ ಅವ್ರು ನಮ್ಮನ್ನ ನೋಡ್ಕೊಳಕ್ ಆಗಲ್ಲ. ಸೊ ಫಸ್ಟ್ ಸ್ವಲ್ಪ ವರ್ಷ ಏನ್ ನೋಡ್ಕೊಂಡಿರ್ತಾರೆ ಅದಷ್ಟೇ, ಆದ್ರೆ ಕೊನೆವರೆಗೂ ಬರೋದು ಪತಿನೇ. ಹಾಗಾಗಿ ಪತಿನೇ ಗತಿ ಎಲ್ಲಾ ಹೆಣ್ಮಕ್ಳಿಗೂನು. ನೀವೇನು ಯೋಚನೆ ಮಾಡ್ಬೇಡಿ, ನಾನು ರಾಮಚಂದ್ರನ ಅಂದ್ರೆ ನಿಮ್ಮ ಮಗನ ಯಾವ್ದೇ ಕಷ್ಟ ಕೊಡದೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿ ನೋಡ್ಕೋತೀನಿ ಅಂತ. ಸೊ ಈ ಮಾತನ್ನೆಲ್ಲ ಕೇಳಿ ಕೌಸಲ್ಯಗೆ ಇನ್ನೂ ಖುಷಿ ಆಗತ್ತೆ. ನಿನ್ನ ಪಡ್ದಿರೋ ನನ್ ಮಗನೇ ಪುಣ್ಯವಂತ, ಅಂದ್ರೆ ನಿನ್ನಂತ ಹೆಂಡತಿನ ಪಡ್ದಿರೋ ನನ್ ಮಗನೇ ಪುಣ್ಯವಂತ. ಬೇರೆ ಯಾರೇ ಹೆಣ್ಣಾಗಿದ್ರುನು ಚಂಚಲ ಸ್ವಭಾವದಿಂದ ಕಾಡಿಗೆ ಅಥವಾ ಕಾಡಿಗೆ ಹೋಗೋದ್ ಕಷ್ಟ ಅಂತ ಹೋಗದೆ ಇರ್ತಿದ್ರೇನೋ ಅಂತ ಎಲ್ಲ ಹೇಳ್ತಾರೆ. ಅವಾಗ ಸೀತೆ ಹೇಳ್ತಾಳೆ, ಇಲ್ಲಿರುವಂತ ಜನ ಅಂದ್ರೆ ಪ್ರಜೆಗಳು ರಾಮ ಹೋಗ್ತಾನೆ ಅಂತ ಕಣ್ಣೀರ್ ಹಾಕ್ತಿದ್ದಾರೆ. ಅಂತ ರಾಮಚಂದ್ರನ ಅಂದ್ರೆ ನಾರ್ಮಲ್ ಪ್ರಜೆಗಳು ರಾಮನ ಅಷ್ಟು ಪ್ರೀತಿ ಮಾಡ್ತಾರೆ, ಇನ್ನ ಪತ್ನಿಯಾಗಿ ಎಷ್ಟ್ ಪ್ರೀತಿ ಮಾಡ್ಬೋದು, ಪತ್ನಿಯಾಗಿ ಅವ್ರನ್ನ ನಾನ್ ಹೇಗ್ ಬಿಟ್ಟಿರ್ಬೋದು. ಹಾಗಾಗಿ ನಾನು ಅವ್ರನ್ನ ಅಲ್ಲಿ ಅವ್ರ ಚಾಕ್ರಿನ ಮಾಡ್ತೀನಿ ಅಂದ್ರೆ ಕಾಳಜಿನ ಮಾಡ್ತೀನಿ ಅಂತ ಮತ್ತೆ ಕೌಸಲ್ಯಗೆ ಹೇಳ್ತಾಳೆ. ಹಾಗೆ ಇವಾಗ ಲಕ್ಷ್ಮಣ ಎಲ್ಲರಿಗೂ ಪ್ರದಕ್ಷಿಣೆ ಮಾಡಿ ನಮಸ್ಕಾರಗಳನ್ನ ಮಾಡ್ತಾನೆ. ಅವ್ರ ತಾಯಿ ಹತ್ರ ಅಂದ್ರೆ ಸುಮಿತ್ರೆ ಹತ್ರ ಹೋಗ್ತಾನೆ, ಹೋಗಿ ನಮಸ್ಕಾರಗಳನ್ನ ಮಾಡ್ತಾನೆ. ಆಗ ಸುಮಿತ್ರೆ ಯಾವ ರೀತಿ ಹೇಳ್ತಾಳೆ ಅಂದ್ರೆ, ಮೇ ಬಿ ಯಾವ ತಾಯಿನೂ ಈ ರೀತಿ ಹೇಳಲ್ಲ ಮಕ್ಕಳಿಗೆ ಅನ್ಸತ್ತೆ. ಏನು ನೀನ್ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ, ನಾನಿನ್ನ ಹೆತ್ತಿರೋದು ರಾಮನ ಸೇವೆ ಮಾಡಕ್ಕಂತಾನೆ ನಾನಿನ್ನ ಹೆತ್ತಿದ್ದೀನಿ. ಹೋಗು,
ನಿನ್ನ ಅಣ್ಣನ ಸೇವೆ ಮಾಡು, ಅವನ ಬೇಡಿಕೆಗಳನ್ನ ಎಲ್ಲ ನೋಡ್ಕೊ, ಅವನಿಗೆ ಯಾವುದೇ ರೀತಿ ಕಷ್ಟ ಆಗದೆ ಇರೋ ತರ ಅವನ ಆರೈಕೆ ಮಾಡು, ಅವನ ಹಿಂಬಾಲಿಸ್ಕೊಂಡು ಕಾಡಿಗೆ ಹೋಗು, ಅವ್ರಿಗೆ ಅಲ್ಲಿ ಏನಾದ್ರು ಉಣ್ಣಾಕದು ಬೇಕಿದ್ರೆ ಅಥವಾ ಊಟಕ್ಕೆ ಏನಾದ್ರು ಗಡ್ಡೆ ಗೆಣಸುಗಳು ಬೇಕಿದ್ರೆ ಮಲ್ಗಕ್ಕೆ ಅವ್ರ ಇರಕ್ಕೆ ಎಲ್ಲಾನು ವ್ಯವಸ್ಥೆ ಮಾಡು, ಅಲ್ಲಿರುವಂತ ಎಲ್ಲಾ ಪ್ರಾಣಿಗಳಿಂದ ರಕ್ಷಣೆ ಮಾಡು ಅಂತ ಈ ರೀತಿ ಹೇಳ್ತಾಳೆ ಸುಮಿತ್ರೆ. ಆ, ಬೇರೆ ಅಂದ್ರೆ ಬೇರೆ ಇವಾಗಿರೋ ತಾಯಂದಿರು ಯಾರು ತಾನೇ ಮಗಗೆ ಅಂದ್ರೆ ಕಾಡಿಗೆ ಹೋಗು, ಬೇರೆಯವ್ರ ಮಗನ್ನ ಸೇವೆ ಮಾಡು ಅಂತ ಯಾರ್ ಹೇಳ್ತಾರೆ? ಎಲ್ರಿಗೂ ಮಕ್ಳಂದ್ರೆ ಪ್ರೀತಿ. ಆ ಇವಾಗಿನವ್ರ ಮನಸ್ಥಿತಿ ಯಾವ ರೀತಿ ಇರತ್ತೆ ಅಂದ್ರೆ ನಾವ್ ಅಲ್ಲೇ ನೋಡ್ಬೋದು ಕೈಕೆಗೆ ಮತ್ತೆ ಸುಮಿತ್ರೆಗೆ ಇರುವಂತ ವ್ಯತ್ಯಾಸನ. ಕೈಕೆ ಮಗನ್ಗೆ ರಾಜ್ಯ ಬರ್ಲಿ ಅಂತ ಬೇರೆದವ್ರ ಮಗನ ಕಾಡಿಗೆ ಕಳಿಸ್ತಿದ್ದಾಳೆ, ಆದ್ರೆ ಸುಮಿತ್ರೆ ಬೇರೆದವ್ರ ಮಗನ ಆರೈಕೆ ಮಾಡಕ್ಕೇನೆ ಅಂದ್ರೆ ಅವನ್ ಸೇವೆ ಮಾಡಕ್ಕೇನೆ ನಾನ್ ನಿನ್ ಹೆತ್ತಿರೋದು ಅಂತ ಹೇಳ್ತಾಳೆ. ಅವರಿಬ್ಬರ ಮಧ್ಯೆನೆ ಅಷ್ಟೊಂದು ವ್ಯತ್ಯಾಸ ಇದೆ ಅಲ್ಲಿ. ಹಾಗಾಗಿ ಇವಾಗಿನ ತಾಯಂದಿರಾಗಿದ್ರೆ ಅಯ್ಯೋ ಅವ್ನ್ ಹಣೆ ಬರ್ದಲ್ಲಿ ವನವಾಸ ಬರ್ದಿದೆ, ಅವ್ನ್ ಹಿಂಬಾಲಿಸ್ಕೊಂಡ್ ನೀನ್ ಹೋಗಿ ನೀನ್ ಯಾಕೆ ಕಷ್ಟ ಬೀಳ್ತೀಯ ಅಂತ ಹೇಳಿರೋರು. ಅವ್ನ್ ಹಣೆ ಬರಾದು ಅವ್ನ್ ಅನ್ಭವಿಸ್ಲಿ, ನಿಂಗೇನ್ ಬಂದಿದೆ ಸುಮ್ನೆ ತಪ್ಕೆ ಮನೇಲಿ ಕೂತ್ಕೋ ಅಂತ ಹೇಳಿರೋರು. ಆದ್ರೆ ಸುಮಿತ್ರೆ ಆ ರೀತಿ ಅಲ್ಲ, ಹೋಗು ರಾಮನ್ ಸೇವೆ ಮಾಡು, ಇನ್ಮೇಲೆ ನಾನ್ ನಿನಗೆ ತಾಯಿ ಅಲ್ಲ, ದಶರಥ ನಿನಗೆ ತಂದೆ ಅಲ್ಲ, ರಾಮ ನಿನಗೆ ಅಣ್ಣ ಅಲ್ಲ, ಸೀತೆ ನಿನಗೆ ಅತ್ತಿಗೆ ಅಲ್ಲ. ಅಂದ್ರೆ ಅದರ ಅರ್ಥ ರಾಮ ನಿನಗೆ ತಂದೆ ಇದ್ದಾಗೆ, ಯಾವ ರೀತಿ ನೀನು ತಂದೆಗೆ ಮರ್ಯಾದೆ ಕೊಡ್ತೀಯ ಅಥವಾ ಅವರ ವಾಕ್ಯಗಳನ್ನ ಪಾಲಿಸ್ತೀಯ, ಅವ್ರ ನಿರ್ಧಾರಗಳನ್ನ ಗೌರವಿಸ್ತೀಯ, ಆ ರೀತಿ ನೀನು ರಾಮನ್ನ ನೋಡ್ಕೋಬೇಕು, ಅಷ್ಟು ನೀನು ರಾಮನ್ನ ಸೇವೆ ಮಾಡ್ಬೇಕು, ಯಾವುದೇ ರೀತಿಯಲ್ಲೂ ಕಷ್ಟ ಆಗದೆ ಇರೋ ತರ ರಾಮನ್ನ ಸೇವೆಯಲ್ಲಿ ನಿರಂತರವಾಗಿ ತೊಡಗಿರ್ಬೇಕು, ಅದೇ ನಿನಗ್ ಪುಣ್ಯ ಕೊಡೋದು ಅಂತ. ಹಾಗೆ ಸೀತೆ ನಿನಗೆ ಅತ್ತಿಗೆ ಅಲ್ಲ, ತಾಯಿ ತರ, ಅವಳನ್ನ ನನ್ನ ಸ್ಥಾನದಲ್ಲಿ ನೋಡು, ತಾಯಿ ಸ್ಥಾನದಲ್ಲಿ ನೋಡು, ಅವಳನ್ನ ನೀನೇ ರಕ್ಷಣೆ ಮಾಡು, ಅಂದ್ರೆ ಇಬ್ಬರನ್ನು ನೀನೇ ರಕ್ಷಣೆ ಮಾಡು ಅಂತ ಈ ರೀತಿ ಎಲ್ಲ ಕೌಸಲ್ಯ ಮುಂದೆ ಸುಮಿತ್ರೆ ಎಲ್ಲರಿಗೂ ಹೇಳ್ತಿರ್ತಾಳೆ, ಎಲ್ಲರ ಮುಂದನು ಲಕ್ಷ್ಮಣನಿಗೆ ಹೇಳ್ತಿರ್ತಾಳೆ. ಹೀಗೆ ಮೂರೂ ಜನ ಎಲ್ಲ ತಂದೆ ತಾಯಿಗಳದು ವಶಿಷ್ಠರ್ದು ಎಲ್ಲರಿಗೂ ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದಗಳನ್ನ ತಗೊಂಡು ಹೊರಡ್ಬೇಕಂದ್ರೆ ದಶರಥ ಅಲ್ಲಿರುವಂತಹ ಸೇವಕರಿಗೆ ಆಜ್ಞೆ ಮಾಡ್ತಾನೆ, ರಾಮ ಲಕ್ಷ್ಮಣರಿಗೆ ಆಯುಧಗಳು ಏನೇನ್ ಬೇಕು ಅಂದ್ರೆ ಧನಸ್ಸು, ಬಿಲ್ಲು, ಬಾಣ, ಕತ್ತಿ ಈ ತರ, ಅಂದ್ರೆ ಇವಾಗ ಕಾಡಿಗೆ ಹೋಗ್ತಾರಲ್ಲ ಅಲ್ಲಿ ಕಾಡು ಮೃಗಗಳಿರ್ತವೆ, ಕ್ರೂರ ಪ್ರಾಣಿಗಳಿರ್ತವೆ, ಸೊ ಅದರಿಂದ ರಕ್ಷಣೆ ರಕ್ಷಣೆಗೆ ಬಿಲ್ಲು ಬಾಣಗಳೆಲ್ಲ ಬೇಕು, ಅಂದ್ರೆ ಆಯುಧಗಳು ಬೇಕು, ಅವನ್ನೆಲ್ಲಾನು ರಥದಲ್ಲಿ ಇಡುವಂತ ಸೇವಕರಿಗೆ ಆಜ್ಞೆ ಮಾಡ್ತಾರೆ. ಹಾಗೆ ಸೀತೆ ವಸ್ತ್ರಾಭರಣಗಳನ್ನು ರಥದಲ್ಲಿ ಇಡುವಂತ ಆಜ್ಞೆ ಮಾಡ್ತಾರೆ. ಎಲ್ಲರಪ್ಪನೆ ಪಡೆದು ರಾಮ ಲಕ್ಷ್ಮಣ ಸೀತೆ ದಶರಥನ್ ಕಣ್ಮುಂದೆನೆ ಅಂತಃಪುರ ದಾಟ್ಬೇಕಂದ್ರೆ ಮತ್ತೆ ದಶರಥ ಮೂರ್ಛೆ ತಪ್ಪಿ ಬೀಳ್ತಾನೆ. ಸೊ ರಾಮ ಬಂದು ರಥ ಏರ್ತಾನೆ, ರಾಮ ಲಕ್ಷ್ಮಣ ಸೀತೆ ರಥ ಏರ್ತಾರೆ. ಸೊ ರಥನ ಸುಮಂತ್ರ ನಡೆಸ್ತಿರ್ತಾನೆ, ಅಂದ್ರೆ ಸಾರಥಿಯಾಗಿ ಸುಮಂತ್ರ ಓಡಿಸ್ತಿರ್ತಾನೆ. ಸೊ ಅವ್ರು ಹೋಗ್ಬೇಕಂದ್ರೆ ಅಯೋಧ್ಯೆಯಲ್ಲಿ ಇರ್ತಕ್ಕಂತ ಪ್ರಜೆಗಳು ಜನರು ಯಾವ ರೀತಿ ದುಃಖಿಸ್ತಿರ್ತಾರಂದ್ರೆ, ಒಂದು ಮಗು ತಾಯಿನ ಕಳ್ಕೊಂಡಾಗ ಯಾವ ರೀತಿ ಅಳ್ತಿರತ್ತೆ ಅಂದ್ರೆ ಅಮ್ಮ ಇಲ್ದೆ ಇರುವಾಗ ಹೇಗೆ ಕರು ಒದ್ದಾಡ್ತಿರತ್ತೆ ಆ ರೀತಿ ಎಲ್ರೂ ಅಳ್ತಿರ್ತಾರೆ. ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತಿರ್ತಾರೆ, ಸುಮಂತ್ರನಿಗೆ ಬೈತಿರ್ತಾರೆ, ರಥನ ನಿಧಾನವಾಗಿ ಓಡ್ಸು, ಕಾಣುವಷ್ಟು ಅಂದ್ರೆ ಇಲ್ಲಿರೋ ಅಷ್ಟು ಹೊತ್ತಾರು ನಾವು ರಾಮನ್ನ ಸೀತೆನ ಕಣ್ತುಂಬ ತುಂಬ್ಕೋತೀವಿ ನೋಡ್ತೀವಿ ಅಂತ. ನೋಡಿ ಪ್ರತಿ ದಿನ ಅಲ್ಲೇ ಇದ್ರು ಇಷ್ಟು ವರ್ಷಗಳ ಕಾಲ, ಆದ್ರೆ ಇವಾಗ ನಾವೆಲ್ಲರೂ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ನಮಗ್ ಸಿಗೋದು 5 ಸೆಕೆಂಡುನು ಅಲ್ಲ ದೇವರ್ ನೋಡೋಕೆ, ಆದ್ರೆ ನೋಡ್ಬೇಕು ಅಂತ ಆಸೆ ಆಗ್ತಿರತ್ತೆ, ಪಟ್ ಅಂತ ಎಳ್ದು ಆಚೆ ಹಾಕ್ಬಿಡ್ತಾರೆ. ಎಕ್ಸಾಂಪಲ್ ಕುಕ್ಕೆ ಸುಬ್ರಹ್ಮಣ್ಯ ಹೋಗಿ, ಇಲ್ಲೇ ಮೈಸೂರ್ ಚಾಮುಂಡೇಶ್ವರಿಗೆ ಹೋಗಿ, ತಿರುಪತಿ, ಸೊ ಧರ್ಮಸ್ಥಳ, ಇಲ್ಲೆಲ್ಲಾ ಕಡೆ ಹೋದ್ರೆ ನಾವು 2 ನಿಮಿಷನೂ ನಮ್ಮನ್ನ ನೋಡಕ್ ಬಿಡಲ್ಲ, 2 ಸೆಕೆಂಡು ಬಿಡಲ್ಲ, ಇನ್ನೇನ್ ನೋಡಿ ಕೈ ಮುಗಿಬೇಕು ಅನ್ನೋ ಅಷ್ಟರಲ್ಲಿ ಎಳ್ದ್ ಆಚೆ ಹಾಕ್ತಾರೆ. ಸೊ ಆ ರೀತಿ ಹೋಗುವಷ್ಟು ಕಾಲನಾದ್ರೂ ನಿಧಾನಕ್ಕೆ ರಥ ಓಡ್ಸು, ನಾವು ರಾಮನ ಸೀತೆನ ಲಕ್ಷ್ಮಣನ ಕಣ್ತುಂಬ ತುಂಬ್ಕೋತೀವಿ ಅಂತ. ಸೊ ಅಲ್ಲಿರುವಂತ ಜನ ಮಾತಾಡ್ತಿರ್ತಾರೆ, ಸೀತೆ ಏನ್ ಪುಣ್ಯವಂತೆ ರಾಮನ್ ಜೊತೆ ಹೋಗ್ತಿದ್ದಾಳೆ, ಲಕ್ಷ್ಮಣ ಏನ್ ಪುಣ್ಯ ಮಾಡಿದ್ದಾನೆ ಅವ್ರ ಸೇವೆ ಮಾಡಕ್ ಹೋಗ್ತಿದ್ದಾನೆ, ನಾವೆಲ್ಲ ಪಾಪಿಗಳು ಅವ್ರನ್ನೆಲ್ಲ ಕಳ್ಕೋತಿದೀವಿ, ಈ ಅಯೋಧ್ಯ ಪಾಪ ಮಾಡಿದೆ ಅನ್ಸತ್ತೆ, ರಾಮ ಇಲ್ದೆ ರಾಮ ಅಯೋಧ್ಯೆನ ಬಿಟ್ಟು ಹೋಗ್ತಿದ್ದಾನೆ ಅಂತ ಈ ರೀತಿ ಎಲ್ಲ ದುಃಖಿಸ್ತಿರ್ತಾರೆ. ಸ್ವಲ್ಪ ಮುಂದ್ ಹೋದ ತಕ್ಷಣ ಮತ್ತೆ ದಶರಥನ್ಗೆ ಪ್ರಜ್ಞೆ ಬರತ್ತೆ, ಅಂದ್ರೆ ಮೂರ್ಛೆ ಏನ್ ತಪ್ಪಿರ್ತಾನೆ ಎಚ್ಚರ ಆಗತ್ತೆ. ಎದ್ದು
ಬೇಗ ಬೇಗ ಇವ್ರ ಸಹಾಯ ಅಂದ್ರೆ ಸೇವಕರ ಸಹಾಯ, ಪತ್ನಿಯರ ಸಹಾಯದಿಂದ ಆಚೆ ಬಂದ್ ನೋಡಿದ್ರೆ ರಾಮನ್ ರಥ ಮುಂದೆ ಹೋಗ್ತಿರತ್ತೆ. ಸುಮಂತ್ರ ರಥ ನಿಲ್ಸು, ರಾಮ ರಥ ನಿಲ್ಸು ಅಂತ ದಶರಥ ಕೂಗ್ತಿರ್ತಾನೆ. ಆದ್ರೆ ಸುಮಂತ್ರನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಯಾಕಂದ್ರೆ ರಾಮಚಂದ್ರ ಓಡ್ಸು, ಇನ್ನೂ ವೇಗವಾಗಿ ಓಡ್ಸು ಅಂತ ಹೇಳ್ತಿರ್ತಾನೆ. ಆದ್ರೆ ಸುಮಂತ್ರ ಅವನಿಗೆ ಗೊಂದಲ ಆಗತ್ತೆ, ಇವಾಗ ದಶರಥ ನಿಲ್ಸು ಅಂತ ಹೇಳೋದು, ರಾಮ ಓಡ್ಸು ಅಂತ ಹೇಳೋದು. ಸುಮಂತ್ರ ರಾಮಗ್ ಹೇಳ್ತಾನೆ, ಮಹಾರಾಜರು ನಿಲ್ಸು ಅಂತ ಹೇಳ್ತಿದ್ದಾರೆ ಅಂತ. ಅವಾಗ ರಾಮ ಯಾವ ರೀತಿ ಹೇಳ್ತಾನೆ ಅಂದ್ರೆ, ಅವ್ರು ನಿನ್ನ ಕೇಳಿದ್ರೆ ಇಷ್ಟೆಲ್ಲಾ ಗದ್ದಲದಲ್ಲಿ ನಂಗೆ ಕೇಳ್ಸಿಲ್ಲ ಅಂತ ಸುಳ್ಳು ಹೇಳು ಅಂತ ರಾಮ ಸುಮಂತ್ರನಿಗೆ ಹೇಳ್ತಾನೆ. ಸುಮಂತ್ರ, ನೀವು ಯಾವತ್ತೂ ಸುಳ್ಳು ಹೇಳಿಲ್ಲ, ಆದ್ರೆ ನನ್ನ ಹತ್ರ ಸುಳ್ಳು ಹೇಳಿಸ್ತಿದ್ದೀರಾ ಅಂತ ಕೇಳ್ತಾನೆ. ಅವಾಗ ರಾಮಚಂದ್ರ ಯಾವ ರೀತಿ ಎಷ್ಟು ಚಂದ ವಾಲ್ಮೀಕಿಗಳು ಇದನ್ನೆಲ್ಲ ವಿಸ್ತಾರ ಮಾಡಿದ್ದಾರೆ ಅಂದ್ರೆ, ಬರ್ತಿದ್ದಾರೆ ಅಂದ್ರೆ, ರಾಮ ಅಲ್ಲಿ ಹೇಳೋದು, ನಾವು ಇಲ್ಲಿದ್ದಷ್ಟು ಕಾಲ ಎಲ್ಲರಿಗೂ ದುಃಖ ಆಗತ್ತೆ, ನಮ್ಗೂ ದುಃಖ ಆಗತ್ತೆ, ಅವ್ರಿಗೂ ದುಃಖ ಆಗತ್ತೆ. ನಾವಿಲ್ಲಿಂದ ಬೇಗ ಹೊರಟ್ಬಿಟ್ರೆ ಅವ್ರ ದುಃಖನಾದ್ರು ಸ್ವಲ್ಪ ಕಡಿಮೆ ಆಗತ್ತೆ, ಅವ್ರ ಅಳೋದಾದ್ರು ಸ್ವಲ್ಪ ಕಡಿಮೆ ಆಗತ್ತೆ. ನಮ್ಮಿಂದ ಅವ್ರ ಹತ್ರು ಅನ್ನೋ ಕಾರಣಕ್ಕೆ ನಮಗ್ ಪಾಪ ಬರೋದಾದ್ರು ಸ್ವಲ್ಪ ಕಡಿಮೆ ಆಗತ್ತೆ. ಆ ಕಾರಣಕ್ಕೆ ನಿನ್ಗೆ ಕೇಳ್ಸಿಲ್ಲ ಅಂತ ಸುಳ್ಳು ಹೇಳು ಅಂತ ಹೇಳ್ತಿರೋದು ನಾನು ಅಂತ. ಇದು ಆಕ್ಚುಲಿ ಯಾವ ರೀತಿ ಅಂದ್ರೆ, ಬೆಡ್ ಮೇಲೆ ಯಾರಾದ್ರೂ ಇದ್ರೆ ಅಂದ್ರೆ ಹುಷಾರ್ ತಪ್ಪಿ ಬೆಡ್ ಮೇಲೆನೆ ಅವ್ರು ಚಾಕ್ರಿ ಎಲ್ಲಾ ಮಾಡ್ಬೇಕು ಇತ್ತು ಅಂದ್ರೆ, ಅವಾಗ ಅವ್ರು ಅನ್ಕೊಳ್ಳೋದ್ ಹಾಗೆ, ಬೇಗ ಹೋಗ್ಬಿಟ್ರೆ ಅಂದ್ರೆ ಅಲ್ಲಿ ಇದ್ದು ಕಷ್ಟ ಅನ್ಭವ್ಸೋಕ್ಕಿಂತ ಹೋಗ್ಬಿಟ್ರೆ ಒಂದ್ 4 ದಿನಾನೋ 1 ವಾರನೋ ಹತ್ಬಿಟ್ಟು ಮತ್ತೆ ಜನ ಸರಿ ಹೋಗ್ಬಿಡ್ತಾರೆ. ಅಂದ್ರೆ ನಮ್ಮ ರೂಟೀನ್ ಅಲ್ಲಿ ನಾವು ತೊಡಗ್ಬಿಡ್ತೀವಿ. ಆದ್ರೆ ಪ್ರತಿದಿನ ಅವ್ರು ಪಡ್ತಿರುವಂತ ಹಿಂಸೆನ ನೋಡೋದಿದೆಯಲ್ಲ, ಸೊ ಹಾಗಾಗಿ ರಾಮ ಹೇಳೋದು, ಇಲ್ಲಿರುವಷ್ಟು ಕಾಲ ಅವರಿಗೆ ಕಷ್ಟ ಆಗತ್ತೆ, ಬೇಗ ಓಡ್ಸು ನೀನು ರಥನ ಅಂತ ಸುಮಂತ್ರನಿಗೆ ಹೇಳ್ತಿರ್ತಾರೆ. ಸುಮಂತ್ರ ಎಷ್ಟೇ ವೇಗವಾಗಿ ರಥ ಓಡಿಸ್ತಿದ್ರು ಅಲ್ಲಿರುವಂತ ಜನಗಳು ರಾಮನ ರಥನ ಹಿಂಬಾಲಿಸ್ತಿರ್ತಾರಂತೆ. ಅಂದ್ರೆ ಚಿಕ್ಕ ಬಾಲಕರಿಂದ ಹಿಡಿದು ದೊಡ್ಡೋರ್ವರ್ಗು, ವಯಸ್ಸಾದವ್ರವರ್ಗು, ವೃದ್ಧರ್ವರ್ಗು ರಾಮನ ಹಿಂಬಾಲಿಸ್ತಿರ್ತಾರಂತೆ. ಎತ್ಕೊಂಡು ಬಿತ್ಕೊಂಡು, ಸುಮಂತ್ರ ರಥ ನಿಲ್ಸು, ನಾವು ರಾಮನ ನೋಡ್ಬೇಕು, ರಥ ನಿಲ್ಸು ಅಂತ ಕಿರಿಚ್ತಾ ರಾಮನ್ ಹಿಂದೆ ಹೋಗ್ತಿರ್ತಾರಂತೆ. ಯಾವ ರೀತಿ ಅಯೋಧ್ಯ ದುಃಖ ಪಡ್ತಿರತ್ತೆ ಅಂದ್ರೆ, ಅಲ್ಲಿರುವಂತ ಅಂದ್ರೆ ನಕ್ಷತ್ರ ಇಲ್ದೇ ಇರುವಾಗ ಅಮಾವಾಸ್ಯೆ ದಿನ ಹೇಗೆ ಆಕಾಶ ಬರಿದಾಗಿ ಕಾಣಿಸತ್ತೆ, ಆ ರೀತಿ ಅಯೋಧ್ಯ ಬರಿದಾಗಿ ಕಾಣಿಸ್ತಿರತ್ತಂತೆ. ಅವಾಗ್ ತಾನೇ ಯಾರೋ ಮಗುಗ್ ಜನ್ಮ ಕೊಡ್ತಾರಂತೆ, ಆದ್ರೆ ಹಾಲು ಉಣ್ಸಕ್ಕೆ ಅವ್ರಿಗೆ ಉತ್ಸಾಹ ಇರಲ್ಲ ಅಂತೆ, ಅಂದ್ರೆ ಹಾಲು ಉಣಿಸ್ತಿರಲ್ವಂತೆ, ಅಷ್ಟು ದುಃಖ ಆಗ್ತಿರತ್ತಂತೆ ರಾಮ ಬಿಟ್ಟು ಹೋಗೋದು. ಸೊ ಯಾರಿಗೂ ಯಾವ್ದ್ರಲ್ಲೂ ಉತ್ಸಾಹ ಇರಲ್ಲ, ಎಲ್ಲ ರಾಮನ್ ಹಿಂದೆ ಆಳ್ತಾ ನಿಲ್ಸು ರಥ ನಿಲ್ಸು ಅಂತ ಓಡ್ತಿರ್ತಾರೆ. ಹಾಗೆ ಕೌಸಲ್ಯನು ಕೂಡ ರಾಮನ್ ಹಿಂದೆ ಓಡೋ ಪ್ರಯತ್ನ ಮಾಡ್ತಿರ್ತಾಳೆ ರಾಮನ್ ರಥದಿಂದ. ಸುಮಿತ್ರೆ ಮತ್ತೆ ಅಲ್ಲಿರ್ತಕ್ಕಂತ ಬೇರೆ ಸ್ತ್ರೀಯರು, ಸೇವಕರು ಅವಳನ್ನ ಹಿಡ್ದು ಎಳ್ದು, ಹೋಗ್ಬೇಡ, 14 ವರ್ಷ ಬೇಗ ಬಂದ್ಬಿಡ್ತಾನೆ ರಾಮ, ನೀನ್ ಹೋದ್ರೆ ಅವನಿಗೆ ಇನ್ನೂ ದುಃಖ ಆಗತ್ತೆ ಅಂತ ಎಲ್ಲ ಹೇಳಿ ಸಮಾಧಾನ ಮಾಡ್ತಿರ್ತಾರೆ. ಕೌಸಲ್ಯೆ, ದಶರಥನ್ ಕಣ್ಣು ರಾಮನ್ ರಥ ಯಾವ ಕಡೆ ಹೋಗ್ತಿರತ್ತೆ ಅದೇ ಕಡೆ ನೋಡ್ತಿರ್ತಾರಂತೆ. ಹಾಗೆ ಅಲ್ಲಿರೋರು ಎಲ್ಲ ರಾಮನ್ ಹಿಂದೆ ಓಡ್ತಿರೋರು ಬಿದ್ದು ಎದ್ದು, ಬ್ರಾಹ್ಮಣರು, ವೃದ್ಧರು, ಎಲ್ಲಾ ವರ್ಗದವರು, ಎಲ್ಲಾ ವಯಸ್ಸಿನವರು, ಅಂದ್ರೆ ಈವನ್ ಅನಾರೋಗ್ಯದಿಂದಿರೋರು ಎಲ್ರು ರಾಮ ರಾಮ ಅಂತ ರಾಮನ್ ಹಿಂದೆ ಹೋಗ್ತಿರ್ತಾರಂತೆ. ಅದ್ರಲ್ಲಿ ಒಬ್ಬ ಬ್ರಾಹ್ಮಣ ಯಾವ್ದೋ ವಾಜಪೇಯಿ ಅನ್ನೋ ಹೋಮ ಮಾಡಿರೋದಕ್ಕೆ ಅವನಿಗೆ ಉಡುಗೊರೆಯಾಗಿ ಶ್ವೇತ ಛತ್ರಿನ ಕೊಟ್ಟಿರ್ತಾರಂತೆ. ಅದನ್ನ ಹಿಡ್ಕೊಂಡು ಓಡ್ತಿರ್ತಾನಂತೆ ರಾಮನ್ ರಥದಿಂದ. ರಾಮ, ನಿನ್ಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಮಾಡಿ ಸಿಂಹಾಸನ ಕೊಟ್ಟಿಲ್ಲ ಅಂದ್ರೆ ಏನು, ನಮ್ಮೆಲ್ಲ ಹೃದಯ ಸಿಂಹಾಸನದಲ್ಲಿ ನಿನ್ನ ಇಟ್ಟಿದೀವಿ, ಅಂದ್ರೆ ನಿನ್ನ ಇಟ್ಟು ಪೂಜೆ ಮಾಡ್ತಿದೀವಿ. ಅವ್ರು ನಿನ್ನ ಛತ್ರಿ ಚಾಮರ ಹಿಡಿದೇ ಇದ್ರೇನು, ನಾನು ಈ ಛತ್ರಿನ ಅಂದ್ರೆ ಶ್ವೇತ ಛತ್ರಿನ ನಿನ್ಗಾಗಿ ಹಿಡಿತೇನೆ, ರಾಮ ನಿಂತ್ಕೋ, ಸುಮಂತ್ರ ರಥ ನಿಲ್ಸು ಅಂತ ಈ ರೀತಿ ಎಲ್ಲ ಗೋಳಾಡ್ಕೊಂಡು ಆ ವಯಸ್ಸಾದವರು ಅದನ್ನ ಹಿಡ್ಕೊಂಡು ಓಡ್ತಿರ್ತಾರೆ, ಬೀಳ್ತಾರೆ, ಏಳ್ತಾರೆ, ಕೈ ಕಾಲೆಲ್ಲ ತೆರ್ಚತ್ತೆ, ರಕ್ತ ಬರತ್ತೆ. ಅದ್ಯಾವ್ದು ಅವರಿಗೆ ದುಃಖ ಅನ್ನಿಸ್ತಿರಲ್ಲ, ಅದ್ಯಾವ್ದು ಅವ್ರನ್ನ ಬಾಧಿಸ್ತಿರಲ್ಲ. ಆದ್ರೆ ರಾಮ ಬಿಟ್ಟು ಹೋಗೋದು ಅವರಿಗೆ ತುಂಬಾ ಕಷ್ಟ ಆಗತ್ತೆ. ಈಗ ನಾವು ತಂದೆ ತಾಯಿಗಳನ್ನ ಬಿಟ್ಟು ಬಂದು ಬೇರೆ ಸಿಟಿಯಲ್ಲಿ ಕೆಲ್ಸಕ್ಕೋಸ್ಕರ ಅಂತ ಎಲ್ಲ ಇರ್ತೀವಿ. ಆದ್ರೆ ಪ್ರತಿನಿತ್ಯ ದೇವರ ಪೂಜೆ ಮಾಡ್ತಿರ್ತೀವಿ, ಅಂದ್ರೆ ನಾನ್ ಸ್ಪೆಷಲಿ ಮಾಡ್ತೀನಿ. ಪ್ರತಿನಿತ್ಯ ದೇವರ ನಾಮಸ್ಮರಣೆ ಮಾಡ್ತೀವಿ. ಸೊ ಇದರ ಅರ್ಥ ಏನಂದ್ರೆ,
ಮನುಷ್ಯರನ್ನ ಮನುಷ್ಯರ ಜೊತೆ ಇರುವಂತ ಸಂಬಂಧನ ನಾವು ಬಿಟ್ಟು ಬದುಕಕ್ಕೆ ತಯಾರಿದೀವಿ. ಆದ್ರೆ ದೇವ್ರ ಜೊತೆ ಇರುವಂತ ಸಂಬಂಧನ ಬಿಟ್ಟು ಬದುಕಕ್ ರೆಡಿ ಇಲ್ಲ. ಅದೇ ಹೇಳ್ತಾರಲ್ಲ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವನು. ಸೊ ಅಂದ್ರೆ ನಿನ್ನ ಪಾದನೇ ಗತಿ ಎಲ್ಲರಿಗೂನು. ಇವಾಗ ನಮ್ ಕಷ್ಟ ಅಂತ ಬಂದ್ರೆ ನಾವು ಹೇಳ್ಕೊಳಕ್ಕೆ ನಮ್ಗೆ ತುಂಬಾ ಜನ ಸ್ನೇಹಿತರಿರ್ಬೋದು, ಸಂಬಂಧಿಕರಿರ್ಬೋದು, ಆತ್ಮೀಯರಾದವ್ರು ಇರ್ಬೋದು, ಅಥವಾ ಗಂಡ ಇರ್ಬೋದು, ಅಮ್ಮ ಅಪ್ಪಂದಿರಿರ್ಬೋದು, ಮಕ್ಳಿರ್ಬೋದು, ಅಕ್ಕ ತಂಗಿಯರಿರ್ಬೋದು. ಆದ್ರೆ ನಾವು ಹೆಚ್ಚಾಗಿ ಮನಸ್ ಬಿಚ್ಚಿ ಮಾತಾಡೋದು, ಹೇಳ್ಕೊಳ್ಳೋದು ಅದು ದೇವ್ರ ಹತ್ರನೇ. ಸೊ ಆ ಸಂಬಂಧ ಎಲ್ಲಾ ಸಂಬಂಧಕ್ಕಿಂತ ದೊಡ್ಡದು. ಅಂದ್ರೆ ಭಕ್ತರು ಮತ್ತೆ ದೇವರ ಮಧ್ಯೆ ಇರುವಂತ ಸಂಬಂಧ. ಹಾಗಾಗಿ ಅಲ್ಲಿರೋರ್ಗೆಲ್ಲ ಗೊತ್ತಿತ್ತು ಅನ್ಸತ್ತೆ ರಾಮಚಂದ್ರನೇ ದೇವ್ರು ಅಂತ. ಹಾಗಾಗಿ ಅವನ್ ಹಿಂದೆ ಓಡ್ತಿರ್ತಾರೆ. ಸೊ ಇಲ್ಲಿ ಪ್ರಜೆಗಳೆಲ್ಲ ರಾಮನ್ ಹಿಂದೆ ಓಡ್ತಿರ್ಬೇಕಂದ್ರೆ ದಶರಥ ಮತ್ತೆ ಶಕ್ತಿಹೀನನಾಗಿ ಆ ಅಯೋಧ್ಯೆಯ ಅಂತಃಪುರದ ಅಂಗಳದಲ್ಲಿ ಬಿದ್ದು ಹೋಗ್ತಾನಂತೆ. ಕೌಸಲ್ಯ ಬಂದು ಆ ದಶರಥನ ಬಲ್ಗೈ ಹಿಡಿದು ಎತ್ತಾಳೆ. ಹಾಗೆ ಕೈಕೆ ಬಂದು ಎಡಗೈ ಹಿಡಿದು ಆ ತೋಳನ್ನ ಹಿಡಿದು ಕೈಗೆ ಎತ್ತಿರ್ಬೇಕಂದ್ರೆ ದಶರಥ ಸಿಟ್ಟಿನಿಂದ ಅವಳನ್ನ ನೋಡಿ ದೂರ ಬಿಸಾಕ್ತಾನಂತೆ. ಅಂದ್ರೆ ನನ್ ಕೈ ಬಿಡು, ನನ್ನ ಮುಟ್ಟಬೇಡ, ದುಷ್ಟೆ ನೀನು ಅಂತ. ನಿನ್ನ ಮದ್ವೆ ಮಾಡ್ಕೊಂಡ್ ಬಂದು ನಾನ್ ತಪ್ಪು ಮಾಡ್ದೆ, ಅಗ್ನಿ ಸಾಕ್ಷಿಯಾಗಿ ನಾನ್ ಇನ್ನೇನ್ ಮದ್ವೆ ಮಾಡಿದ್ದೆ ಅಲ್ಲ, ಆ ಸಂಬಂಧನ ನಾನ್ ಇವತ್ ಬಿಡ್ತೀನಿ. ನಿನಗ್ ನಾನ್ ಗಂಡ ಅಲ್ಲ, ನನಗ್ ನೀನ್ ಹೆಂಡತಿ ಅಲ್ಲ, ನಿನ್ನ ಭರತನಿಗೆ ನಾನ್ ತಂದೆ ಅಲ್ಲ. ಹೋಗು, ಅನುಭವಿಸು ಈ ಏನು ಸಾಮ್ರಾಜ್ಯನ ಅನುಭವಿಸು. ಇನ್ ಹೆಚ್ಚು ಕಾಲ ನಾನ್ ಬದುಕಲ್ಲ. ನನ್ ರಾಮ ಇಲ್ದೆ ನಾನ್ ಇನ್ ಹೆಚ್ಚು ಕಾಲ ಬದುಕಲ್ಲ. ಅನುಭವಿಸು, ವಿಧವೆಯಾಗಿ ಈ ಸಾಮ್ರಾಜ್ಯನ ನೀನು ನಿನ್ ಮಗ ಅನುಭವಿಸಿ. ನಿನ್ನ ಮಗ ನಾನ್ ತೀರ್ಕೊಂಡ್ಮೇಲೆ ನನ್ಗ್ ಯಾವ ರೀತಿನೂ ದರ್ಪಣ ಬಿಡೋದಾಗ್ಲಿ ಅಥವಾ ನನ್ ಅಂತ್ಯಕ್ರಿಯೆನಾಗ್ಲಿ ಮಾಡೋದ್ ಬೇಡ. ದುಷ್ಟೆ ನೀನು, ಸರ್ಪ ನೀನು, ವಿಷಕಾರಳು ನೀನು ಅಂತ ಈ ರೀತಿ ಎಲ್ಲ ಬೈತಿರ್ತಾನೆ. ಆದ್ರೆ ಕೌಸಲ್ಯ ದಶರಥನ ಕೈ ಹಿಡ್ಕೊಂಡು ಅವಳಂತಪುರಕ್ಕೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡ್ತಿರ್ತಾಳೆ. ಕೌಸಲ್ಯಗೆ ಸಮಾಧಾನ ಆಗ್ತಿರಲ್ಲ, ದಶರಥನ್ಗೆ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಿರ್ತಾಳೆ. ಅವಳಿಗೂ ದುಃಖ ತಡಿಯಕ್ಕಾಗ್ದೆ ಅವಳು ಪ್ರಲಾಪಿಸ್ತಾಳೆ, ಅಂದ್ರೆ ಅಳ್ತಾಳೆ. ನಾವು ಹಿಂದಿನ ಜನ್ಮದಲ್ಲಿ ಕರುನ ಆಕಳಿನಿಂದ ಬೇರೆ ಮಾಡಿರ್ಬೇಕು, ಕರುವಿಗೆ ಆಕಳ ಹಾಲು ಉಣ್ಣಕ್ ಬಿಟ್ಟಿಲ್ಲ ಅನ್ಸತ್ತೆ. ನಾವು ತಾಯಿನ ಮಗುವಿಂದ ಬೇರೆ ಮಾಡಿರ್ಬೇಕು. ಆ ಪಾಪ ನಮಗ್ ಇವಾಗ ರಿಟರ್ನ್ ಆಗತ್ತೆ. ಅಂದ್ರೆ ಕರ್ಮ ವಿಲ್ ರಿಟರ್ನ್, ಕರ್ಮ ಇಸ್ ಬ್ಯಾಕ್ ಅಂತ ಹೇಳ್ತೀವಲ್ಲ. ಸೊ ಆ ರೀತಿ ಅವಾಗ್ ಮಾಡಿರುವಂತ ಪಾಪ ನಮ್ಮನ್ನ ಇವಾಗ ಬಾಧಿಸ್ತಿದೆ ಅಂತ ಎಲ್ಲ ಗೋಳಾಡ್ತಿರ್ತಾಳೆ. ಆದ್ರೆ ಸುಮಿತ್ರೆ ಹೇಳ್ತಾಳೆ ಕೌಸಲ್ಯೆ, ಅಂದ್ರೆ ಅಕ್ಕ, ನಿನ್ ಮಗ ಶ್ರೀರಾಮ ಏನಿದ್ದಾನೆ ಅವನು ಪುರುಷೋತ್ತಮ, ಸಕಲ ಸದ್ಗುಣಗಳನ್ನ ಹೊಂದಿದವನನ್ನು. ಅವನ ವಿಚಾರದಲ್ಲಿ ನೀನ್ ಈ ರೀತಿ ಅಳೋದು ಅಥವಾ ದುಃಖ ಪಡೋದು ಸರಿಯಲ್ಲ. ಅವನು ಮಹಾತ್ಮ, ತಂದೆ ಮಾತನ್ನ ಸತ್ಯ ಮಾಡಕ್ಕೆ ಅವನು ಕಾಡಿಗೆ ಹೋಗಿದ್ದಾನೆ. ಇದ್ರಿಂದ ಅವನಿಗೆ ಪರಲೋಕದಲ್ಲಿ ಅಂದ್ರೆ ಸ್ವರ್ಗದಲ್ಲಿ ಎಲ್ಲಾ ಕಡೆ ಒಳ್ಳೆ ಫಲ ಅಂದ್ರೆ ಮಹಾಫಲ ಉಂಟಾಗತ್ತೆ. ಅವನ್ ಜೊತೆ ನನ್ ಮಗನು ಹೋಗಿದ್ದಾನೆ. ನಿಷ್ಕಲ್ಮಶವಾದ ಲಕ್ಷ್ಮಣನು ಶ್ರೀರಾಮನ್ನ ತಂದೆ ತರ ನೋಡ್ಕೋತಾನೆ. ತಂದೆಗೆ ಯಾವ ರೀತಿ ಒಂದ್ ಮಗ ಅಂದ್ರೆ ಒಳ್ಳೆ ಮಗ ತಂದೆನ ಯಾವ ರೀತಿ ನೋಡ್ಕೋತಾರೆ ಅಂತ್ಯ ಕಾಲದಲ್ಲಿ, ಹಾಗೆ ನನ್ ಮಗ ಲಕ್ಷ್ಮಣ ಶ್ರೀರಾಮನ ಶುಶ್ರೂಷೆ ಮಾಡ್ತಾನೆ. ಅಂದ್ರೆ ಅವನ ಎಲ್ಲಾ ರೀತಿಯಲ್ಲೂ ಒಳ್ಳೆ ರೀತಿಯಲ್ಲಿ ನೋಡ್ಕೋತಾನೆ. ಅದು ನನ್ ಮಗ ಲಕ್ಷ್ಮಣಿಗೂ ಶ್ರೇಯಸ್ಸನ್ನುಂಟು ಮಾಡತ್ತೆ. ನನ್ ಮಗ ಲಕ್ಷ್ಮಣಿಗೂ ಸ್ವರ್ಗದಲ್ಲಿ ಒಂದು ಸ್ಥಾನ ಪ್ರಾಪ್ತಿಯಾಗತ್ತೆ, ಪುಣ್ಯ ಉಂಟಾಗತ್ತೆ. ಸೀತೆನೂ ಅವರಿಬ್ಬರ ಜೊತೆ ಚೆನ್ನಾಗಿ ಇರ್ತಾಳೆ. ಅವಳು ಎಲ್ಲಾ ಕಷ್ಟನೂ ಅರತ್ಕೊಂಡು, ಅಂದ್ರೆ ವನವಾಸದ ಕಷ್ಟಗಳು ಅವಳಿಗೆ ಗೊತ್ತಿಲ್ಲ. ಆದ್ರೆ ಪತಿವ್ರತ ಧರ್ಮನ ಪಾಲಿಸೋದ್ರಿಂದ ಮುಂದೆ, ಇವಾಗಲ್ಲ ಮುಂದೆ ಸ್ವರ್ಗದಲ್ಲಿ ಅವರಿಗೆಲ್ಲ ಒಳ್ಳೇದಾಗತ್ತೆ. ಅವ್ರ 3 ಜನ ಪಿತೃವಾಕ್ಯ ಪರಿಪಾಲನೆ ಮಾಡಕ್ ಹೋಗಿದ್ದಾರೆ. ಸೊ ಎಲ್ಲಾನು ಒಳ್ಳೇದೇ ಆಗತ್ತೆ ಅಂತ ಈ ರೀತಿ ಎಲ್ಲ ಸುಮಿತ್ರೆ ಕೌಸಲ್ಯಗೆ ಹೇಳಿ ಸಮಾಧಾನ ಮಾಡ್ತಿರ್ತಾಳೆ. ಸುಮಿತ್ರೆ ದಶರಥನ್ಗೆ ಮತ್ತೆ ಕೌಸಲ್ಯಗೆ ಯಾವ ರೀತಿ ಸಮಾಧಾನ ಮಾಡ್ತಾಳೆ ಅಂದ್ರೆ, ಶ್ರೀರಾಮ ಹೋಗಿದ್ದು ತಂದೆ ವಾಕ್ಯನ ಸತ್ಯ ಮಾಡಕ್ಕೆ, ತಂದೆ ಮಾತನ್ನ ಪರಿಪಾಲನೆ ಮಾಡಕ್ಕೆ. ಅವನಿಗೆ ಸೂರ್ಯನ ಕಿರಣಗಳು ಅಂದ್ರೆ ಸೂರ್ಯನು ತನ್ನ ತಾಪದಿಂದ ಅಂದ್ರೆ ಉಷ್ಣದಿಂದ ಅವನಿಗೆ ಕಷ್ಟ ಪಡಿಸಲ್ಲ. ವಾಯು ಅಂದ್ರೆ ಗಾಳಿನು ಹಿತವಾಗಿ ಬೀಸತ್ತೆ, ಅವನ ಮೈಗೆ ಹಿತ ಅನ್ಸತ್ತೆ. ವಾಯುದೇವ ಏನ್ ಗಾಳಿ ಬೀಸ್ತಾನೆ, ಯಾಕಂದ್ರೆ ತಂದೆ ತಾಯಿಗಳ ಮಾತನ್ನ ಅವನು ನಿಜ ಮಾಡಕ್ ಹೋಗಿದ್ದಾನೆ. ಅಲ್ಲಿರುವಂತ ಪಂಚಭೂತಗಳು ಶ್ರೀರಾಮನ್ನ, ಲಕ್ಷ್ಮಣನ್ನ, ಸೀತೆನ ತಮ್ಮ ಮಕ್ಕಳಂತೆ ಅಪ್ಕೊಳ್ತವೆ. ಅಂದ್ರೆ ಅಷ್ಟ
ಹಿತವಾಗಿ ಗಾಳಿ ಬೀಸತ್ತೆ, ಸೂರ್ಯನ ಕಿರಣಗಳು ಅವ್ರಿಗೆ ಯಾವ ರೀತಿ ಕಷ್ಟ ಕೊಡಲ್ಲ, ಚಂದ್ರನು ತುಂಬಾ ಶೀತಲವಾಗಿ ಅಂದ್ರೆ ತಂಪಾಗಿ ಅವನ ಕಿರಣಗಳ ಸುರಿಸ್ತಾನೆ. ರಾತ್ರಿ ವೇಳೆ ಶ್ರೀರಾಮನ ಮಲ್ಕೊಂಡಿರುವಾಗ ಚಂದ್ರನು ಶ್ರೀರಾಮನ ಅಪ್ಕೊಂಡು ಸಂತೋಷ ಪಡ್ತಾನೆ. ಹಾಗೆ ಬ್ರಹ್ಮನಿಂದ ಎಲ್ಲಾ ಶಸ್ತ್ರಾಭ್ಯಾಸಗಳನ್ನ ಪಡ್ದಿರ್ತಾನೆ. ಏನೇನ್ ಆಯುಧಗಳನ್ನ ಪಡ್ದಿದ್ದಾನೆ. ಅದ್ರಿಂದ ಅವನಿಗೆ ಅರಣ್ಯದಲ್ಲಿರಕ್ಕೆ ಅಂದ್ರೆ ಕಾಡಲ್ಲಿರಕ್ಕೆ ಯಾವ ಅಡೆತಡೆನೂ ಬರಲ್ಲ, ತೊಂದ್ರೆನೂ ಉಂಟಾಗಲ್ಲ. ಅವನ ಬಾಹುಬಲದಿಂದ, ಅವನ ತೋಳ್ಬಲದಿಂದ ಅವನು ರಕ್ಷಣೆ ಮಾಡ್ಕೋತಾನೆ, ಹಾಗೆ ಸೀತೆಯನ್ನು ರಕ್ಷಣೆ ಮಾಡ್ತಾನೆ. ಸೊ ಅವನಿಗೆ ಕಾಡಲ್ಲಿದ್ರೂ ಅರಮನೆಯಲ್ಲಿ ಇರುವಂತೆನೆ ಭಾಸ ಆಗತ್ತೆ. ಆದಷ್ಟು ಬೇಗ ಅವನು ವನವಾಸ ಮುಗಿಸಿ ರಾಜ್ಯನ ಪಡೆದುಕೊಳ್ಳಕ್ ಹಿಂದೆ ಬರ್ತಾನೆ. ಯಾವ ರೀತಿ ಬರ್ತಾನೆ ಅಂದ್ರೆ, ಸಹಸ್ರಾರು ಸೂರ್ಯಗಳು ಯಾವ ರೀತಿ ಕಿರಣಗಳನ್ನ ಅಂದ್ರೆ ಎಷ್ಟು ಬೆಳಕಾಗಿ ಗೋಚರಿಸ್ತಿರ್ತಾವಲ್ಲ, ಆ ರೀತಿ ನಿಮ್ ಮಗ ಇನ್ನಷ್ಟು ಪುಣ್ಯನ ಸಂಪಾದನೆ ಮಾಡಿ, ಅಂದ್ರೆ ಇವಾಗ ಅವ್ರು ಹೋಗಿರೋದು ವನವಾಸ ಅಂದ್ರೆ ಒಂದ್ ತಪಸ್ಸಿದ್ದಾಗೇನೆ. 14 ವರ್ಷ ನದಿಯಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕು, ಅಲ್ಲಿರುವಂತ ಗಡ್ಡೆ ಗೆಣಸುಗಳನ್ನ ತಿನ್ಬೇಕು. ನಾವು ಒಂದಿನ ಫಾಸ್ಟಿಂಗ್ ಮಾಡಿದ್ರೇನೆ ನೆಕ್ಸ್ಟ್ ಡೇ ತಲೆ ಚಕ್ರ ಬರತ್ತೆ, ಅಥವಾ ಈವ್ನಿಂಗ್ಗೆ ತಲೆ ಚಕ್ರ ಬರತ್ತೆ. ಸೊ ಈ ರೀತಿ ಎಲ್ಲ ಆಗ್ತಿರತ್ತೆ. ಅವ್ರ 14 ವರ್ಷ ಅಲ್ಲಿ ಸಿಗುವಂತ ಅಂದ್ರೆ ಯಾವುದೇ ಮೃಷ್ಟಾನ್ನ ಭೋಜನ ಇರಲ್ಲ, ಖಾರ ಉಪ್ಪು ಇರಲ್ಲ. ಸೊ ಅಲ್ಲಿ ಏನೇನ್ ಹಣ್ಣು ಹಂಪ್ಲಗಳು ಸಿಗತ್ತೆ ಅದನ್ನೇ ತಿನ್ಕೊಂಡ್ ಬದುಕ್ಬೇಕಾಗತ್ತೆ. ಅದು ಒಂದ್ ರೀತಿ ತಪಸ್ಸಿದ್ದಾಗೆ. ಆ ಅಂತ ತಪಸ್ಸು ಈಗಿನ ಕಾಲದಲ್ಲಿ ಯಾರು ಮಾಡಕ್ ಆಗಲ್ಲ. ಡಯಟ್ ಅಂತ 3 ತಿಂಗಳ ನಾವ್ ಮಾಡೋದೇ ನಮಗ್ ಕಷ್ಟ ಅನ್ಸತ್ತೆ. ಇನ್ 14 ವರ್ಷ ಅವ್ರು ಮಾಡೋದು ಅದ್ ಎಷ್ಟು ದೊಡ್ಡ ವ್ರತ ಇರ್ಬೋದು, ಅದಕ್ಕೆ ಎಷ್ಟು ಪುಣ್ಯ ಲಭಿಸ್ಬೋದು. ಸೊ ಅವನು ಈ ವ್ರತನ ಮುಗಿಸಿ ಆ ಮರಳಿ ಅಯೋಧ್ಯೆಗೆ ಬರ್ಬೇಕಂದ್ರೆ ಯಾವ ರೀತಿ ಬರ್ತಾನಂದ್ರೆ, ನಾವು ಒಂದು ಸೂರ್ಯನ ನೋಡ್ತಿರ್ತೀವಿ, ಸಾವಿರಾರು ಸೂರ್ಯಗಳು ಕೂಡಿರುವಾಗ ಎಷ್ಟು ಬೆಳಕು, ಅದೆಷ್ಟು ತೇಜಸ್ ಇರತ್ತಲ್ಲ, ಅಷ್ಟು ತೇಜಸ್ಸಿಂದ ಅವನು ಮರಳ್ತಾನೆ ಅಯೋಧ್ಯೆಗೆ, ಈ ರಾಜನ ಪಡೆಯಕ್ಕೆ. ನೀವು ತುಂಬಾ ದುಃಖಿಸ್ಬೇಡಿ, ಯೋಚನೆ ಮಾಡ್ಬೇಡಿ ಅಂತ ಕೌಸಲ್ಯೆ ಸುಮಿತ್ರೆ ಹಾಗೂ ದಶರಥನ್ಗೆ ಸಮಾಧಾನ ಮಾಡ್ತಿರ್ತಾಳೆ. ಇತ್ತ ರಾಮ ರಥನ ನಿಲ್ಸಕ್ ಹೇಳ್ತಾನೆ. ಯಾಕೆ ಹೇಳ್ತಾನೆ, ಮುಂದೆ ಏನಾಗತ್ತೆ ಅಂತ ನಾಳೆ ದಿನ ಮತ್ತೆ ಓದಿ ತಿಳಿಸ್ತೀನಿ. ನನ್ನ ರಾಮಾಯಣ ಜರ್ನಿಯಲ್ಲಿ ನೀವು ಜಾಯ್ನ್ ಆಗಿ, ಹಾಗೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ರಾಮನ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಇವತ್ತಿನ ಎಪಿಸೋಡ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.